ಅದಕ್ಕೆ ಯಾಕಂದ್ರೆ ಹೇಳಿದ್ರು ಗುರುಗಳು ಏನ್ ಹೇಳ್ಯಾರ, ಗ್ರಹ ಇಲ್ಲ ನಕ್ಷತ್ರ ಯಾವುದೂ ಇಲ್ಲದಾಗ ಮೊದಲು ಏನಿತ್ತು, ಯಾವ ಶೂನ್ಯ ಇತ್ತು, ಶೂನ್ಯದಾಗ ಅಂಧಕಾರ ಇತ್ತು. ಅಂಧಕಾರ ಅಂಧಕಾರ ಅಂದ್ರ ಕತ್ತಲ, ಕತ್ತಲ ಆ ಕತ್ತಲ ಅಂದ್ರ ಹೆಣ್ಣ, ಆ ಹೆಣ್ಣ ಅಂದ್ರ ಪ್ರಕೃತಿ, ಆ ಪ್ರಕೃತಿ ಅಂದ್ರ ನಿಜವಾದ ಹೆಣ್ಣಂತ ಪುರಾಣದಾಗ ಹೇಳ್ಯಾವ ಅಂತ ಹೇಳ್ತಾರ. ಅವ್ರ ಪುರಾಣ ಹಚ್ಚಿ ಹೇಳ್ತಾರ ನಿಮಗ. ಹೌದಲ್ಲ? ನೋಡಿ ಮಾಸ್ತರ್, ನಾ ಹೇಳ್ತಾನ, ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳು ಇಲ್ಲ, ಯಾವ ಇಲ್ಲ, ಸಪ್ತ ಪಾತಾಳಗಳಿಲ್ಲ. ಯಾಕಂದ್ರೆ ಯಾವ್ಯಾವ್ದು ಗುಡ್ಡ ಬೆಟ್ಟಗಳಲ್ಲಿ ಯಾವ್ದು ಇಲ್ಲದಕ್ಕೆ ಏನಂದಾರ, ಸುಣ್ಣ ಅಂತ ಕರ್ದಾರ, ಸುಣ್ಣಂದಾರ. ಹೌದಿಲ್ಲ? ಆ ಸುಣ್ಣದೊಳಗ ಯಾರು ಹೌದಿಲ್ಲ ಪ್ರಕಟ ಆದಂತವ್ರು ಯಾರು, ಯಾರಪ್ಪ ಅಂತಂದ್ರೆ ಪರಮಾತ್ಮ ಪ್ರಕಟ ಆಗ್ಯಾನ. ನಮ್ಮಪ್ಪ ಪರಮಾತ್ಮ. ಹೌದಿಲ್ಲ? ಪರಮಾತ್ಮ ಪ್ರಕಟನಾಗಿ ಏನು ಮಾಡ್ಯಾನಪ್ಪ ಅಂತಂದ್ರೆ ಏನ್ರಿ, ತನ್ನ ವಾಮ ಭಾಗದಿಂದ ವಿಷ್ಣುನ ಹುಟ್ಟಿಸ್ಯಾನ, ತಯಾರು ಮಾಡಿ ವಿಷ್ಣುನ ಹುಟ್ಟಿಸಿ ಅವಾಗ ಬೋಧನ ಮಾಡ್ಯಾನ, ಕೊಟ್ಟಾನ. ರಾಮ ಏನ್ ಮಾಡ್ಯಾನ, ಅಂತರಂತ ಜಪ ಮಾಡೋ ಕಾಲಕ್ಕ ಅವನ ಮೈಯಾಗ ಬೆವರು ಬಂದದ. ಹೌದಿಲ್ಲ? ಆ ಬೆವರ ಹರಿದು ಏನಾಗದು, ನೀರು ನಿರಾಕಾರ ಆಗ್ಯದ. ನೀರು ನಿರಾಕಾರ. ಆ ನೀರಿನ ಒಳಗೆ ಯಾವ ವಿಷ್ಣು ದೇವರ ಶಯನ ಮಾಡಿದ ಮಲ್ಕೊಂಡ ಸಲುವಾಗಿ ಅವಾಗ ಏನಂತ ಹೆಸರು ಬಂದ, ನಾರಾಯಣ ಅಂತ ನಾಮ ಬಂದದ. ಹೌದು ಹೌದಿಲ್ಲ? ಆ ನಾರಾಯಣ ಹುಂಕುಳದಾಗ ನಾವಿಕಮಲ ಉತ್ಪತ್ತಿ ಆಗ್ಯದ. ಯಾರು ಹುಟ್ಟಾರಿ ಅಲ್ಲಿ? ಅಲ್ಲಿ ಚತುರ್ಮುಖ ಬ್ರಹ್ಮ ಜನಿಸ್ಯಾನ. ಚತುರ್ಮುಖ ಬ್ರಹ್ಮನಿಂದ 9 ಮಂದಿ ಬ್ರಹ್ಮರು ಜನಿಸ್ಯಾರ. 9 ಮಂದಿ ಬ್ರಹ್ಮರ ಒಳಗೆ ಹೌದಿಲ್ಲ ಧರ್ಮ ಮೂರ್ತಿ ನಾವು ಏನಾಗ್ಯಾರ, ಏನ್ ಮಾಡ್ಯಾರ, ಮನುಷ್ಯರಿಂದ ಮಹಾಲಕ್ಷ್ಮಿನ, ಬುದ್ಧಿಯಿಂದ ಪ್ರಕೃತಿನ. ಹೌದಿಲ್ಲ? ನಿನ್ನ ಪ್ರಕೃತಿ ಎಲ್ಲ ತಯಾರ ಆಕಾರ ಆದ ಮ್ಯಾಲ ಇಲ್ಲಿ ಬಂದಾಳ, ಈ ಕಾಡು ಬಂದಾಳ, ಈ ಕಾಡು. ಹೌದಿಲ್ಲ? ಮೊದಲು ಇಲ್ಲ ನಿನ್ನ ಪ್ರಕೃತಿ. ಹೌದಿಲ್ಲ? ಯಾಕಂದ್ರೆ ವಿಚಾರ ಮಾಡಿ ನೋಡು, ಅಂಧಕಾರ ಅಂದ್ರ ಕತ್ತಲ. ಹೌದಿಲ್ಲ? ಈ ಕತ್ತಲ ಯಾಕಂದ್ರೆ ಈಗ ಸುರ ಉತ್ಪತ್ತಿ ಆದಪ್ಪ ಅಂದ್ರ ನಿನ್ನ ಕತ್ತಲ ಎಲ್ಲಿ ಹೋಗತಿ, ಮುಚ್ಚಿಟ್ಕೊಂಡಿರ್ತೈತೆ. ನೀನ ಕತ್ತಲ ಎಲ್ಲಿ ಹೋಗತಿ? ಹೌದಿಲ್ಲ? ಯಾಕಂದ್ರೆ ಸೂರ್ಯ ನಮ್ಮ ಕತ್ತಲ ನಡೆಯಂಗಿಲ್ಲ. ಬಿಟ್ಟಿ ಎಲ್ಲರ ಸೈಲಿ ಯಾವ ಸ್ಥಾನದಾಗ ಕತ್ತಲು ಹೋಗಿ ಕುಂದಿರ್ತೈತಿ. ಹೌದಿಲ್ಲ? ಅವ್ರಿಗೆ ಹೇಳ್ತಾರ ಇನ್ನು ಬಹಳ ಚಂದ ವಿಷಯಗಳು ಕೇಳ್ಯಾರ. ಏನ್ ಕೇಳ್ಯಾರ? ಇನ್ನೊಂದ್ ತಾಸಿನಾಗ ಅಂತಂದ್ರ ಚಾಲು ಆಕತಿ ಓಕಳಿ. ಚಾಲೂನ? ಹೌದಿಲ್ಲ? ಓಕಳಿ ಚಾಲು ಆಕತಿ. ನೀರಿನ ಕೊಂಡ ಮಾಡ್ಯಾರ ಇಲ್ಲಿ. ಹೌದಿಲ್ಲ? ನೀರಿನ ಕೊಂಡ ಮಾಡ್ಯಾರ. ಅದ್ರಾಗ ಇಬ್ರು ಹೆಣ್ಮಕ್ಳು ಬರ್ತಾರ. ಹೌದಲ್ಲ? ಕೈಯಾಗ ಜರ್ಲ ಹಿಡ್ಕೊಂಡು ಬರ್ತಾರ. ಜಬರ್. ಹೌದಿಲ್ಲ? ಹಿಡ್ಕೊಂಡು ಬರ್ತಾರ. ಈ ಕಡೆ ಆಡುವಂತ ಹುಡುಗರಾಗ್ಲಿ, ದೊಡ್ಡವರಾಗ್ಲಿ, ಸಣ್ಣವ್ರಾಗ್ಲಿ ಆ ನೀರು ಓಕಳಿ ಕೊಂಡದಾಗ ನೀರ್ ತಗೊಂಡ ಆಕಿ ಮೋತಿ ಗೋಸ್ತಾರ. ಗೊತ್ತ, ನಾನು ಹೊಕ್ಕಲ್ಲ ಚಂಜಕ್. ಹೌದಿಲ್ಲ? ಆ ಹೆಣ್ಣು ಮಕ್ಕಳಿಗೆ ಇಬ್ಬರಿಗೆ ಮೋತಿ ಗೋಸ್ತಾರ. ಮೋತಿ ಗೋಸ್ತಾರ. ಯಾಕೆ ಗೋಸ್ತಾರ? ಯಾವ್ದಾದ್ರು ಸಾಮಾನ್ಯ ಗೋಸ್ತಾರ. ಈ ಹೆಣ್ಣು ಮಕ್ಕಳು ಎಲ್ಲಿಯವ್ರ, ಯಾವ ಯುಗದಾಗ ಇದ್ದವ್ರ, ಏನ್ ಕಾರಣಕ್ಕೆ ನೀರು ಗೊಜ್ಜವ್ರು ಯಾರ, ತಾಕೊಂಡು ಆ ಗೋಜಿಸ್ಕೊಳ್ಳುವಂತ ಹೆಣ್ಣು ಮಕ್ಕಳು ಯಾರು? ಹೌದಿಲ್ಲ? ಹೌದಲ್ಲ? ಈ ವಿಷಯ ಚಾಲು ಆಗ್ಬೇಕಾಗ್ಯದ. ಕಬಡ್ಡಿ ಚಾಲು ಈಗ. ಹೌದಿಲ್ಲ? ಯಾಕಂದ್ರೆ ಓಕ್ಳಿದ ವಿಷಯ ಮಾತಾಡೋಣ. ಅದಕ್ಕೆ ಹೇಳಿದವರು ಏನಂತ? ಯಾಕಂದ್ರ ಹನುಮಂತ ದೇವರ ಹೌದಿಲ್ಲ ಬಾಲ ಬ್ರಹ್ಮಚಾರಿ. ಹೌದಲ್ಲ? ನೋಡಿ ಸುದ್ದಿ ಇದನ್ನ ಕೇಳ್ರಿ ನೀವು. ಹೌದಲ್ಲ? ಬಾಲ ಬ್ರಹ್ಮಚಾರಿ ಅಂದಾರ. ಹೌದಿಲ್ಲ? ಬಾಲ ಬ್ರಹ್ಮಚಾರಿ ಅಂದಾರ. ಹನುಮಪ್ಪಗ 3 ಮಂದಿ ಹೆಂಡ್ರದಾರ. ಹೌದಲ್ಲ? ಹನುಮಪ್ಪಗ 3 ಮಂದಿ ಹೆಂಡ್ರದಾರ. ಮತ್ತವ್ಗ ಬಾಲ ಬ್ರಹ್ಮಚಾರಿ ಯಾಕಂದಾರ? ಹೌದಲ್ಲ? ಅವ ಹೆಂಡ್ರ ಆಗ್ಬೇಕಾರೆ ಕಾರಣ ಆ ಹೆಣ್ಮಕ್ಳು ಎಲ್ಲಿ ಅವ್ರ? ಹೌದಲ್ಲ? ಏನ ಕಾರಣಕ್ಕೆ ಲಗ್ನ ಆಗ್ಯಾನ? ಹೊಸರು ಇಲ್ಲ, ಲಗ್ನ ಆದ ಮೇಲೆ ಅವಂಗ ಬಾಲ ಬ್ರಹ್ಮಚಾರಿ ಯಾಕ ಅಂದಾರ? ಯಾಕಂದಾರ? ಹೌದಲ್ಲ? ಮಾಸ್ತರ ವಿಷಯ ಮಾಡ. ಇದೇಗ ಏನು ಕೇಳಿದ ನನ್ನ, ಯಾಕಂದ್ರೆ ನಮ್ಮ ದೇವಿಯು 11 ಅವತಾರ, ನಿಮ್ಮ ಅಪ್ಪನು 10 ಅವತಾರ. ಹೌದಲ್ಲ? 11 ಅವತಾರ ನಮ್ಮ ದೇವಿ ಅದಾವ. 10 ಅವತಾರಕ್ಕ ನಿಮ್ಮ ಅಪ್ಪ ಜೋಡಿಲಿ ಅವತಾರ ಮಾಡ್ಯಾನ. ಹೌದಲ್ಲ? 1 ಅವತಾರದೊಳಗೆ ಬಿಟ್ಟಾನ. ಬಿಟ್ಟ ಸಲುವಾಗಿ ಕಡಿಮೆ ಆಗ್ಯದ.
ಆಗ್ಯದ, ಕಡಿಮೆ ಆಗೈತಿ. ಹೌದಲ್ಲ? ಬೆಟ್ಟ ಸಲುವಾಗಿ ಯಾಕಂದ್ರ ಅವನು 10 ಆಗ್ಯಾವ, ನಮ್ಮ ದೇವಿ 11 ಆಗ್ಯಾವ. ಯಾವ ಅವತಾರತ್ ನಮ್ಮನ್ನ ಕೇಳಿದಿ? ಕೇಳ್ರಿ. ಹೌದಲ್ಲ? ಈ ಅವತಾರದ ಗಾದ್ದಲ ಬಹಳ ಐತಿ. ಗಾದ್ದಲ ಗುದ್ದಾಡ್ದು ಮಾಡ್ತಿದ್ರ. ಹೌದಲ್ಲ? ಈ ಅವತಾರ ಯಾವಾಗಿಂದ ಐತಿ? ಯಾವಾಗಿಂದ ಐತಿ? ಹೌದಲ್ಲ? ಹೌದಲ್ಲ? ವಿಚಾರ ಮಾಡಿ ತರ್ಕ ಮಾಡಿ ನೋಡು. ಹೌದಲ್ಲ? ಈಗೇನು ಓಕಳಿ ಕೊಂಡದ ವಿಷಯ ಕೇಳಿದಿಲ್ಲ, ಅದ್ರಾಗ ಎಲ್ಲ ಬರ್ತೈತಿ, ಉತ್ತರದ್ರ ಬಿಡಿಸ. ಹೌದಲ್ಲ? ನೀವು ಬಹಳ ಶಾನ್ಯಾರ ಬೆರಕಿ ಬಾಳ ಶಾನ್ಯಾರ ಅವರು ಬಹಳ ಶಾನ್ಯಾರ ಅದಾರ. ಹೌದಲ್ಲ? ಯಾಕಂತಂದ್ರೆ ಇವತ್ತು 3 ಮಂದಿ ಹೆಂಡ್ರ ಆಗ್ಬೇಕಾದ್ರೆ ಕಾರಣದ. ಹೌದಲ್ಲ? 3 ಮಂದಿ ಹೆಂಡ್ರ ಆಗ್ಬೇಕಾದ್ರೆ ಮೊದಲೇನಪ್ಪಾ ಅಂತಂದ್ರ ಯಾವ ನಮ್ಮ ಹನುಮಂತ ದೇವರು ಏನು ಮಾಡ್ಯಾನ? ಸೂರ್ಯನಲ್ಲಿ ವಿದ್ಯೆ ಕಲಿಲಿಕ್ಕೆ ಹೋಗ್ಯಾನ. ಸೂರ್ಯನಲ್ಲಿ ವಿದ್ಯೆ ಕಲಿಲಿಕ್ಕೆ ಹೋದಾಗ ಏನಾಗ್ಯದ? ಆ ಸೂರ್ಯನಿಂದ 9 ವಿದ್ಯೆಗಳ ಕಲಿಬೇಕಾಗ್ಯದ. ಯಾರು? ಹನುಮಂತ ದೇವರ. 9 ವಿದ್ಯೆ ಕಲಿಯೋ ಕಾಲಕ್ಕೆ 5 ವಿದ್ಯೆ ಎಲ್ಲ ಕಲ್ತಾನ. ಇನ್ನು 4 ವಿದ್ಯೆ ಕಲಿಬೇಕಾದ್ರೆ ಸೂರ್ಯದೇವ ಏನ್ ಹೇಳಿದ? ಮದುವೆ ಆದ್ರೆ ಅಷ್ಟ ವಿದ್ಯೆ ಬರ್ತದ, ಮದುವೆ ಆಗಿದ್ರೆ ಬರುವ ಹಾಗಿಲ್ಲ ಅಂತ. ಹೌದಿಲ್ಲ? ಅದರ ಸಲುವಾಗಿ ಹೆಂಗ ಮಾಡ್ಬೇಕಂದಾಗ ಸೂರ್ಯದೇವ ತನ್ನ ಮಗಳಾದ ಸುವರ್ಚಲ ಅನ್ನುವಂತ ಹೆಣ್ಣು ಮಗಳನ್ನ ಅವಾಗ ಹನುಮಂತ ದೇವರಿಗೆ ಕೊಟ್ಟು ಲಗ್ನ ಮಾಡಿ ಆ ವಿದ್ಯೆ ಕೊಟ್ಟಾರ. ಹೌದಿಲ್ಲ? ಇನ್ನ 2 ಹೆಣ್ಣು ಮಕ್ಕಳು, 2 ಹೆಣ್ಣು ಮಕ್ಕಳು ಲಗ್ನ ಆಗ್ಬೇಕಾದ್ರೆ ನೀವು 2 ಉಳಿದವ್ರ ಹೆಣ್ಣು ಮಕ್ಕಳು ಲಗ್ನ ಆಗ್ಬೇಕಾದ್ರೆ ಏನ್ ಕಾರಣಕ್ಕೆ ಲಗ್ನ ಆಗಿರಿ? ಹೌದಿಲ್ಲ? ಒಂದು ಸೂರ್ಯನ ಮಗಳು ಲಗ್ನ ಆದ ಒಬ್ಬಕ್ಕೆ ಹೆಣ್ಣು ಮಗಳು ನಾ ಹೇಳಿದನು. ಇನ್ನಿಬ್ರು ಹೆಣ್ಮಕ್ಳ ನೀವು ಅವನಿಗೆ ಲಗ್ನ ಆಗ್ಬೇಕಾದ್ರೆ ಏನ್ ಕಾರಣ ಇತ್ತು? ಹೌದಲ್ಲ? ಅವ್ರು ಹೇಳ್ತಾರ, ಶಾಣ್ಯಾರದಾರ. ಹೌದಲ್ಲ? ಅವ್ರಿಗೆ ಕೇಳ್ತಕ್ಕಂತ ವಿಷಯಗಳು ಏನದಾವು? ನಮಸ್ಕಾರ ಯಾರಿಗ ಮಂತ್ರ ಆಗೈತತ್ತ ನಮ್ಮನ್ನ ಕೇಳ್ಯಾರ. ಹೌದಲ್ಲ? ನಮಸ್ಕಾರ ಮಾಡಿದ್ರೆ ಅಶ್ವಿನಿ ದೇವತೆಗಳಿಗೆ ಮಂತ್ರ ಆಗಿ ಪರಿಣಾಮವಾಗದ. ಹೌದಲ್ಲ? ಇನ್ನ ಗಂಧಶ್ರಮಿ ಅಂತ ಯಾರಿಗ ಅಂದಾರತ್ತ ನಮ್ಮನ್ನ ಕೇಳ್ಯಾರ. ಗಂಡನ ಬಿಟ್ಟಾರ ಅಂದಾರ. ಹೌದಲ್ಲ? ಗಂಡನ ಬಿಟ್ಟು ಮನ್ಯಾಗ ನಿತ್ತ ಅಂತ ಗಂಡಶ್ರಮಿ ಅಂದಾರ. ಗಂಡನ ಬಿಟ್ಟ ಅವರು ಬಾಳ ಶಾಣೆ ಹರದಾರ. ಹೌದಿಲ್ಲ? ಅದಕ್ಕೆ ನಂಗಾರ ಅವರು ಏನಂತಾರ? ಯಾಕಂದ್ರ ರಾಮ ಅವತಾರದೊಳಗ ಹೌದಿಲ್ಲ ಯಾವ ಹೆಚ್ಚಿನವ? ಹೌದಲ್ಲ? ನಿಮ್ಮ ಪರಮಾತ್ಮ ಅಂದ್ರ ವಿಷ್ಣು ದೇವ್ರ ಹೆಚ್ಚಿನವ. ಹೌದಿಲ್ಲ? ರಾಮ ಅವತಾರದಾರನ ಮಾಡಿದಂತವ. ಸೀತಾನ ಓದದ್ದ ಇವ್ರಿಗೆ ಯಾಕೆ ಗೊತ್ತಾಗಲಿಲ್ಲ? ಹೌದಲ್ಲ? ಯಾವ ಹನುಮಂತ ದೇವರ ಕಂಡು ಹಿಡಿದಾನ. ಹೌದಲ್ಲ? ಮತ್ ಇವ್ ಯಾಕೆ ಗೊತ್ತಾಗಲ್ಲ? ಗಿಡಕ್ಕಿ ಯಾಕೆ ತೆಕ್ಕಿ ಹಾದ ಅಂತೇಳಿ ನಮ್ಮನ್ನ ಕೇಳ್ತಾನ ಮಾಸ್ತರ್. ಪ್ರಶ್ನೆ ಮಾಡ್ಯಾರ. ಹೌದಲ್ಲ? ನೋಡಿ ಮಾಸ್ತರ, ಗಿಡಕ್ಕೆ ತೆಕ್ಕಿ ಹಾಯ್ಬೇಕಾದ್ರೆ ಒಂದು ಕಾರಣ ಐತೆ ಅದ. ಹೌದಲ್ಲ? ಹೆಂಗೈತಪ್ಪ ಅಂತಂದ್ರ ಯಾವ ಏನ್ ಜನಕ ರಾಜ ಏನು ಮಾಡಿದ ಭೂಮಿ ತೂಕ ಬಾಣವನ್ನ ಯಾರು ಎತ್ತಿ ಹೊಡಿತಾರ. ಹೌದಲ್ಲ? ಅವಳಿಗೆ ನನ್ನ ಮಗಳನ್ನ ಕೊಡ್ತಾನೆ ಡಂಗುರ ಸಾರಿದ್ದ. ಶಾದಿ ಮಾಡಿ ಕೊಡ್ತಾನೆ. ಹೌದಿಲ್ಲ? ಸುತ್ತು ಕೂಡ ರಾಜರೆಲ್ಲರೂ ಬಂದಿದ್ರು. ಅದರ ಒಳಗೆ ಯಾರ 10 ತಲೆ ರಾವಣನು ಬಂದಿದ್ದ. ಬಂದಾನಲ್ಲಿ ನಿನ್ನ ಮಗಲ್ದಾಗ ನಿತ್ತಾನ. ಹೌದಿಲ್ಲ? ಅವಾಗ ಭೂಮಿ ತೂಕದ ಬಾಣವನ್ನು ಎತ್ತಲಿಕ್ಕೆ ಹೋದಾಗ ಮೇಲೆ ಹಾಕೋ
ಬಂದು ಹೌದಿಲ್ಲ ಬಿದ್ದ ಕಾಲಕ್ಕೆ ಏನಾಯ್ತಂದ್ರ ಆ ಕೂಡಿದ ಮಂದಿ ಒಳಗ ಅಪಮಾನವಾಯ್ತು. ಅಸಹ್ಯ ಆಗೈತಿ. ಆಗೇನಂತಾನ ಏನಂತಾನ? ಇವತ್ತು ಯಾರ ಗೆದ್ದ ಸೀತಾನ ಒಯ್ತಾರ ಒಂದು ದಿನ ನಾ ಕದ್ದು ಹೋಯ್ತಾನ ಅಂತ ಹೇಳಿ ಶಪಥ ಮಾಡ್ಯಾನ. ಹೌದಿಲ್ಲ ಅವಾಗ ಯಾವ ಮನೆ ಒಳಗ ಕೈಕಾದೇವಿ ಇದ್ದು ಹೌದು ಅಂದ್ರ ದಶರಥನ ಕಿರಿ ಹೆಂಡತಿ. ಸಣ್ಣ ಹೆಂಡತಿ. ಹೌದಲ್ಲ ಆ ಕಿರಿ ಹೆಂಡತಿ ಮ್ಯಾಗ ದಶರಥನ ಬಾಳ ಪ್ರೇಮ, ಬಾಳ ಪ್ಯಾರವ. ಯಾಕ ಪ್ರೇಮ? ದೇವ ಸಂಗ್ರಾಮ ಯುದ್ಧದೊಳಗ ಹೆಂಡತಿನ ಕರ್ಕೊಂಡು ಹೋದಾಗ ಆಕೆ ಏನ್ ಮಾಡಿದಳು? ಆ ಭರತನ ಕೀಲು ತೆಗೆದು ಒಗದ ಯುದ್ಧ ಮುಗಿಯೋ ಸಂದರ್ಭದಾಗ ತನ್ನ ಕಿರುಬಳದ್ರಾಗ ಇಟ್ಟಿದ್ದಳ. ಅದಕ್ಕೆ ಶಿಕ್ಷಣ ಹಾಕಿ. ಹೌದಿಲ್ಲ ಆವಾಗ ದಶರಥ ರಾಜ ನೋಡಿ ಏನಾಯ್ತದು? ಯಾಕಂದ್ರ ಗಾಲಿ ಹುಚ್ಚಿ ಹೋಯ್ತಪ್ಪ ಅಂದ್ರ ನಾ ಸೋಲ್ತಿದ್ದಿ. ಕೀಲು ಹುಚ್ಚಿ ಬಿದ್ರು ಸಹಿತ ನನ್ನ ಹೆಂಡತಿ ಅದ್ರಾಗ ಬೆಲ್ಲ ಇಟ್ಟಾಳ. ಬಾಳ ಹೆಚ್ಚಿನಾಕ ನನ್ನ ಹೆಂಡತಿ ನಿನಗೆ ಏನ್ ಬೇಕ ಕೇಳಿ 2 ವರ ಅಂದಾಗ ಆಕೇನಂತಾಳ? ಈಗ ನನಗ್ ಕೊಡಬೇಕಾಗಿಲ್ಲ ವರ. ಹೌದಲ್ಲ ನನಗೆ ಯಾವಾಗ ಬೇಕಾಗ್ತದಲ್ಲ ಆವಾಗ ನಾ ಕೇಳ್ತಾನ ಅಂದಳ. ಹೌದಿಲ್ಲ ಅಂದ ಪ್ರಕಾರ ಅಷ್ಟೇ ಹೇಳಿದ ಮೇಲೆ ಯಾವ ರಾಮದೇವರ ಪಟ್ಟಾಭಿಷೇಕ ನಡೆದಾಗ ಅವಾಗ ಏನಾಯ್ತು? ಆವಾಗ ಅವ್ರ ಮನೆ ಒಳಗಿದ್ರ. ಹೌದಲ್ಲ ಯಾಕಂದ್ರ ಇನ್ನೊಬ್ರು ತುಚ್ಚ ಹೇಳುವಂತ ಮಾತು ಯಾವಾಗ ಕೇಳಬಾರ್ದು. ಹೌದಿಲ್ಲ ಹಂಗ ಮಥುರಿ ಏನು ಮಾಡಿದ್ರು? ಆಕಿ ಕೈಕಾದೇವಿ ಹೇಳ್ತಾಳ ನಿನ್ನ ಮಗ ಪಟ್ಟಾಭಿಷೇಕ ಆಗ್ಬೇಕ, ರಾಮಗ ವನವಾಸ ಆಗ್ಬೇಕ. ಹಿಂದ ನೀ ವರ ಕೇಳಿದ್ದೆ ಆ ವರಗಳಿಗೆ ಕೇಳ. ಈಕಿ ಎಲ್ಲ ಕಿವಿಯಾಗ ಪೋಣಿಸಿದ್ರು. ಹೌದಿಲ್ಲ ಅವಾಗ ಏನು ಮಾಡಿದ? ಎಲ್ಲ ಶೃಂಗಾರ ಮಾಡಿದ ಕಾಲಕ್ಕ ಈಕೆ ಕೈಕಾದೇವಿ ಏನು ಮಾಡಿದ್ಲು? ತಲೆ ಕಟ್ಕೊಂಡು ಮಲ್ಕೊಂಡ್ರು. ಮಲ್ಕೊಂಡಾಗ ದಶರಥ ರಾಜ ಕರ್ಯಾಕ್ ಹೋದ. ಏನ್ ಇಂತ ಸಂಭ್ರಮ ನೋಡ್ಬೋದ? ನೀ ಏನು ತಲೆ ಕಟ್ಕೊಂಡ ಮಲ್ಕೊಳಕತ್ತಿ, ಏನಾಗೈತಿ ನಿನಗಂದ? ಬರುದಿಲ್ಲ ಅಂದ್ರೆ ಬರುದಿಲ್ಲ. ನಾನು ಕರಿಬೇಡ, ನಾ ಬರುದಿಲ್ಲ ಅವಳಿಗೆ. ಯಾಕೆ ಹೇಳಂದ್ರ ನಾ ಏನು ಕೇಳಿಲ್ಲ ಹಿಂದಕ್ಕೆ 2 ವರ ಅವಿಗೆ ಬೇಕು. ಅವ್ನಿಗೆ ಕೊಟ್ರ ಬರ್ತಾನ. ಯಾಕಂದ್ರ ಮಗನ ಪಟ್ಟಾಭಿಷೇಕ ಹೌಸಿ ಇತ್ತು ದಶರಥ ರಾಜಗ. ಆನಂದ ಬರದೊಳಗ ಕೇಳಿ ಹೇಳಿ ಕೇಳ್ತಿ ಕೇಳಂದ್ರು ಹೌದಲ್ಲ ಕೈಯಾಗ ವಚನ ಹಾಕಿ ಅಂದಾಗ ವಚನ ಹಾಕಿ ಕೇಳತ್ತಂದಾಗ ಹೇಳ ಹಾಕಿ ರಾಮಗ 14 ವರ್ಷ 14 ವರ್ಷ ವನವಾಸ ಆಗ್ಬೇಕು, ನನ್ನ ಮಗಗ ಪಟ್ಟಾಭಿಷೇಕ ಆಗ್ಬೇಕು, ಭರತಗ ಪಟ್ಟಾಭಿಷೇಕ ಆಗ್ಬೇಕು ಅಂದಾಗ ಮುಗುಲ್ ಕಡ್ಕೊಂಡು ಬಿದ್ದಂಗ ಆತ. ಹೌದಲ್ಲ ದುಃಖ ಮಾಡಿ ನೆಲಕ್ಕೆ ಬಿದ್ದು ಅಳ್ತಾನ. ಅವಾಗ ನೋಡ್ತಾನ ರಾಮದೇವರ ಎಲ್ಲಾರು ಬಂದಾರು, ನಮ್ಮ ಕಿರಿ ತಾಯಿ ಬಂದಿಲ್ಲ, ನಮ್ಮ ತಂದಿನೂ ಬಂದಿಲ್ಲ, ಯಾಕೆ ಬಂದಿಲ್ಲ ತಲ್ಲಿ ಹೋದಾಗ ರಾಮ ಹೋದಾಗ. ಹೌದಿಲ್ಲ ಯಾಕೆ ಹಿಂಗಾಗಿತ್ತು ಅಂದಾಗ ಹೇಳ್ತಾಳ ಕೈಕಾದೇವಿ ನಿಮ್ಮಪ್ಪ ವಚನ ಕೊಟ್ಟಾರ, ವಚನ ಕೊಟ್ಟ ಒಡ್ಡಾಡಕತ್ತಾನ. ಹೌದಲ್ಲ ಇಂಥವ್ ನಾ ವಚನ ಕೇಳಿದಿನ. ಹೌದಲ್ಲ ಅದಕ್ಕೆ ಕೊಳಕ ವಚನ ಭ್ರಷ್ಟ ಆಗೋಣ ಅಂತಂದಾಗ ಆವಾಗ ರಾಮದೇವ್ ಹೇಳ್ತಾನ ತಂದಿಗೆ, ಅಪ್ಪ ನೀ ಏನು ವಚನ ಕೊಟ್ಟದಿ ಆ ವಚನ ನಾ ಪಾಲಿಸ್ತಾನ, ವಚನ ಭ್ರಷ್ಟ ಆಗಬೇಡ ಅಂತ ತಿಳ್ಕೊಂಡು ಏನ್ ಮಾಡಿದ? 14 ವರ್ಷ ವನವಾಸಕ್ಕೆ ಸಿದ್ಧತೆ ಮಾಡಿಕೊಂಡು ನಡೆದ ಹೋಗ್ಯಾರ. ಹೌದಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ ಕಾಲಕ್ಕ ಅವಾಗ ಸೀತಾದೇವಿ ಏನಂತಾಳ? ದಾಂಡಿ ಯುದ್ಧದಲ್ಲಿ ನಾ ಇರಾಕಿ. ಹೌದಲ್ಲ ನಿನ್ನ ಉಡನ ಬರ್ತೀನಿ ಅಂದಾಗ ತಮ್ಮದಂತ ಲಕ್ಷ್ಮಣ ಹೇಳ್ತಾನ ನಿಮ್ಮ ಇಬ್ಬರ ಸೇವೆ ಮಾಡುವಂತವ ನಾನು. ಹೌದಲ್ಲ ನೀವ್ ಎಲ್ಲಿರ್ತ ಅಲ್ಲಿ ಇರ್ತಾರಂತಲ್ಲ ಅವ್ನು ತಮ್ಮ ಲಕ್ಷ್ಮಣ ಬೆನ್ನತ್ತಿದ. ಇವರು 3 ಮಂದಿ ಹೋಗಿ ಏನ್ ಮಾಡಿದ್ರು? ಅಲ್ಲಿ ಪಂಚವಟಿ ವನವ ಅಲ್ಲಿದ್ರು ಅರಣ್ಯದೊಳಗ. ಈ ಸುದ್ದಿ ಯಾರಿಗೆ ಮುಟ್ತು? ರಾವಣಗ ಮುಟ್ತ. ರಾವಣಗ ಮುಟ್ಟ. ರಾವಣ ಏನು ಮಾಡಿದ? ಏನ್ ಮಾಡ್ಯಾರ? ಮಾವ ಮಾರೀಚನ ಕರೆದ ಬಂಗಾರವರ ಚಿಗಿರಿಯಾಗಿ ಆ ಸೀತಾನ ಮುಂದೆ ಸೋದ ಅಂತ ಮಾವ ಹೇಳಿದ. ಅವ ಬಂದ ಬಂಗಾರವರ ಚಿಗಿರಿಯಾಗಿ ಸೀತಾನ ಮುಂದೆ ಸೋದಾಡ ಕಾಲಕ್ಕ ಅವಾಗ ಏನಾಯ್ತು? ಸೀತಾಳು ಹೇಳ್ತಾಳೆ ದೇವ ಆ ಚಿಗಿರಿ ನನಗೆ ಬೇಕು ಕೊಡಂತಾಳ. ಅಂದಾಗ ರಾಮ ಏನು ಮಾಡಿದ? ಲಕ್ಷ್ಮಣನ ಅಲ್ಲೇ ಇಟ್ಟ ಬೆಲ್ಲ ಬಾಣ ತಗೊಂಡು ಚಿಗಿರಿ ಬೇನ್ ಹತ್ತಿದ. ಹೌದಿಲ್ಲ ಚಿಗಿರಿ ಬೇನ್ ಹತ್ತಿ ಏನ್ ಮಾಡಿದಪ್ಪ ಅಂದ್ರೆ ಮಾಯದ ಚಿಗಿರಿ ತೋರ್ತಿತ್ತು, ಅಡಗತಿತ್ತು. ಅವಾಗ ಸಿಟ್ಟಿಗೆ ಗುರಿ ಇಟ್ಟು ಬಾಣ ಹೊಡೆದ. ಆ ಚಿಗಿರಿ ಹೋಗಿ ಬಾಣ ಬಡಿತ
ಬರೆದ ಕಾಲಕ್ಕೆ ಏನಾಯ್ತು ಏನಾಗೈತಿ? ತನ್ನ ಮೂಲ ರೂಪಕ್ಕೆ ಬತ್ತ ಹೌದು ಅಂದ್ರ ರಾಕ್ಷಸ ಹೌದ್ಲಪ್ಪ ಬಂದ ಕಾಲಕ್ಕೆ ಏನ್ ಮಾಡ್ತು ಏನ್ ಮಾಡೈತ್ರಿ ರಾಮನ ಧ್ವನಿ ತೆಗೆದು ತಗದು ಸೀತಾ ಲಕ್ಷ್ಮಣ ಅಂತ ಕೂಗಿತು ಕೂಗೈತಿ ಆ ಶಬ್ದ ಯಾರಿಗೆ ಕೇಳ್ತು ಸೀತಾ ಸೀತಾ ಕೇಳ್ತು ಕೇಳೈತಿ ಹೌದಿಲ್ಲ ಹೌದು. ಅವಾಗ ಹೇಳ್ತಾಳೆ ಸೀತಾ ಏನಂತ ಹೇಳ್ಯಾರಪ್ಪ? ಲಕ್ಷ್ಮಣಿಗೆ ಹೇಳ್ತಾಳೆ ನಿಮ್ಮ ಅಣ್ಣಗ ಹೌದು ಆಪತ್ತು ಬಂದದ ಬಂದದ. ಹೋಗಿ ಕಾಪಾಡು ಅಂದಾಗ ಅಂದಾಗ ಅವ್ನು ಹೇಳ್ತಾನ ಏನಂತ ಹೇಳ್ಯಾರಪ್ಪ? ನಮ್ಮ ಅಣ್ಣ ಸೋರದಾನ ಹೌದು. ಅವ್ಗೆ ಯಾವ ಆಪತ್ತು ಬರಂಗಿಲ್ಲ ಬರಂಗಿಲ್ಲ. ನಾ ಹೋಗಂಗಿಲ್ಲ ಅಂದಾಗ ಹೋಗಂಗಿಲ್ಲ ಅಂದಾಗ ಅಪ್ಪ ನಿಂದದ ಮಾತುಗಳನ್ನ ಆಡ್ತಾಳ ಹೌದು ಕೆಟ್ಟ ಮಾತುಗಳನ್ನ ಆಡಿದಾಗ ಮಾಡಿದಾಗ ಇಲ್ಲಿ ಇರಬಾರ್ದು ಹೌದ್ ಅಂತ ಏನ್ ಮಾಡಿದ ಏನ್ ಮಾಡ್ಯಾರಪ್ಪ? 7 ಮಂಡಲನ್ನ ಕೊರದ ಕೊರದು ತಾಯಿ ಇದನ್ನ ದಾಟಿನಿ ಬರಬೇಡ ಬರ್ಬೇಡ ಅಂತ ಹೇಳಿ ಹೋಗಿ ಅಣ್ಣನ ಕೂಡಿದ ಕೂಡ್ಯಾರು ಆವಾಗ ರಾವಣ ಬಂದು ಬಾಗಿಲ ನಿಂತು ಭಿಕ್ಷಾಂದಿ ಅಂದ ಭಿಕ್ಷಾ ಬೇಡ್ಯಾರಪ್ಪ ಹೌದಿಲ್ಲ ಹೌದು ಭಿಕ್ಷಾಂದಿ ಅಂದಾಗ ಅಂದಾಗ ಇಲ್ಲಿ ಐತ್ ನೋಡಿ ಚೀಸ್ ಚೀಸ ಇವ್ರಿಗೆ ಹಾಕ್ರ ಹೆಂಗೈತಪ್ಪ ಅಂತಂದ್ರ ಯಾಕಂದ್ರ ತ್ರಿಕಾಲ ಜ್ಞಾನಿ ವಿಷ್ಣು ಅವತಾರ ರಾಮದೇವಂದು ಹೌದು ಹೌದಿಲ್ಲ ಹಾ. ರಾಮದೇವಂದ ಅವತಾರದಾಗ ಇದ್ದಾಗ ಯಾವ ಪತಿವ್ರತ ಯಾವ ಲಕ್ಷ್ಮೀ ದೇವಿ ಅವತಾರ ಸೀತಾ ಅಂದ ಹೌದು ಹೌದಿಲ್ಲ ಹಾ. ಹಿಂಗ ಬಂದ ದೈತ ಬಂದ ಸೀತಾನ ಮುಟ್ಟಿದಪ್ಪ ಅಂತಂದ್ರೆ ಅಂದ್ರ ಈಕಿದು ಪತಿವ್ರತ ಹಾನಿ ಆಗ್ತದ ಪತಿ ತುಚ್ಚಿ ಬರ್ತಾ ಹೌದಿಲ್ಲ ಅಲ್ಲಿ ಏನ್ ಮಾಡಿದ ಏನ್ ಮಾಡ್ಯಾನ ಅಲ್ಲಿ ಅಗ್ನಿದೇವ್ರಿಗೆ ಹೇಳಿದ ಆ, ಅಗ್ನಿದೇವ್ರಿಗೆ ಹೇಳಿದ ಈ ನನ್ನ ಸೀತಾನ ಹೆಂಡತಿ ನಿಜವಾದ ಲಕ್ಷ್ಮೀ ಅವತಾರದ ಸೀತಾನ ಹೌದು ತಗೊಂಡೋಗಿ ನಿನ್ನ ಮನೆಯಾಗಿ ಇಟ್ಕೋ ಇಟ್ಕೋ ಹೌದಿಲ್ಲ ಹಾ. ಇಲ್ಲಿ ಛಾಯಾ ಸೀತಾನ ತಯಾರು ಮಾಡಂದಾಗ ಅಂದಾಗ ಇಲ್ಲಿ ಛಾಯಾ ಸೀತಾನ ತಯಾರು ಮಾಡಿದಾಗ ಮಾಡಿದಾಗ ಅದ ಸೀತಾನ ಯಾವ ಓದಾನು ಹಾ. ರಾವಣ ಓದಾನ ರಾವಣ ಓದಾನ ಇದೆಲ್ಲ ನಮ್ಮ ಅಪ್ಪಗೆ ಮೊದಲ ಗೊತ್ತೈತಿ ಆ, ಹೌದಿಲ್ಲ ಹೌದು. ಯಾಕಂದ್ರ ದೈತರು ವಧ ಮಾಡ್ಬೇಕಾಗ್ಯದ ಮಾಡ್ಬೇಕಾಗೈತಿ ಅದರ ಸಲುವಾಗಿ ಇದು ನಾಟಕ ಮಾಡ್ಯಾರ ನಮ್ಮ ರಾಮದೇವ್ರ ಹಂಗಾಗೈತ್ರಿ ಅದಕ್ಕೆ ಮಾಸ್ತರ್ ಹೇಳ್ತಾನ ನಿಮ್ಮ ರಾಮದೇವ್ಗ ಅದಕ್ಕ ಗೊತ್ತಾಗಿಲ್ಲತ್ತ ಮಾಸ್ತರ ನೋಡಿಲೆ ನಿದ್ದೆ ಹತ್ತೈತಿ ಹಂಗ ಗೊತ್ತಾಗಿಲ್ಲ ಅನ್ನಕ್ ಹೋಗಬೇಡ ಅನ್ಬ್ಯಾಡ್ರಿ ಹೌದಿಲ್ಲ ಹೌದು. ನೀನು ಸೀತಾ ಅದು ಅಲ್ಲಿ ಹಾಗೆ ಹುಯ್ಯಾಳನ ಕಾಲಕ್ಕ ಪಾರ್ವತಿ ಪರಮಾತ್ಮ ಇಬ್ರು ಹೋಗ್ತಾ ಇದ್ರು ಹೌದಲ್ಲ ಅವಾಗ ಏನ್ ಮಾಡಿದ್ವು ಏನ್ ಮಾಡ್ಯಾಳ ರಾಮದೇವ್ ಏನ್ ಮಾಡಿದಪ್ಪ ಅಂದ್ರೆ ಗಿಡಗಳಿಗೆ ಕೈ ಇಟ್ಟು ಕೇಳ್ತಿದ್ದ ಆಹಾ ನನ್ನ ಸೀತಾ ನನ್ನ ಹೆಣ್ತೀನಿ ಯಾರು ನೋಡಿದಿರ್ತೀರಿ ಯಾಕಂದ್ರೆ ಮೊದಲ ಅಲ್ಲಿ ಅಗ್ನಿದೇವದಲ್ಲಿ ಕಳಿಸ್ಯಾನ ಹೌದು ಕಳಿಸ್ಯಾನ ಯಾಕೆ ನಿಮಿತ್ತ ಮಾತ್ರ ಕೇಳ್ತಿದ್ದ ಆ ಗಿಡಗಳನ್ನ ಕೇಳ್ತಿದ್ದ ಆಹಾ ಅವಾಗ ಪಾರ್ವತಿ ಪರಮಾತ್ಮ ಹೋಗ್ಕಾಲಕ್ಕೆ ಏನಂತಾರೋ ಏನಂತಾರ? ಪಾರ್ವತಿ ಅಂತ ರಾಮ ಹೆಂಡತಿನ ಕಳ್ಕೊಂಡು ಗಿಡಕ್ಕೆ ತೆಕ್ಕೆ ಹಾಕತಾನ ಈ ಮಾಸ್ತರ ತಂದ ಹಂಗಂದವ್ ಆ, ಹಂಗಾಕಿ ಅಂದ ಕೂಡಲೇ ಪರಮಾತ್ಮ ಹೇಳ್ತಾನ ಏನಂತ? ಏ ಹುಚ್ಚಿ ಹಂಗೇನಲ್ಲ ಅದು ಹಂಗೇನಲ್ಲ ಅದು. ದುಷ್ಟರ ಮರ್ದನ ಶಿಷ್ಟರ ಪರಿಪಾಲನೆ ಮಾಡಿ ಗೋಸ್ಕರ ಅವತಾರ ಧಾರಣ ಮಾಡಿದ್ದೈತಿ ಜಡ್ಜ್ ನೀ ಬಿಡ್ಬೇಡ ಸಣ್ಣ ಹೌದಿಲ್ಲ ಹೌದು. ಹಂಗೇನ ನಗಿಕೊಂತಾಳು ಹಂಗಾರ ಅವ್ನು ಪರೀಕ್ಷೆ ಮಾಡ್ತಂದ ಆಹಾ ಬ್ಯಾಡ ಬೇಡ ನಾವು ಏನ ಮಾಡ್ತಂದ ನಮ್ಮ ಹಳಕಿನ ಹಾರ್ಲಿಕ್ಕೆ ಅವ ಗಿಡಕ್ಕೆ ಹಚ್ಕೊಂಡು ಸೀತಾ ಅಂತಿದ್ದ ಆಹಾ ಈಕಿ ಸೀತಾನ ರೂಪ ತಗೊಂಡು ಎಡಗಡ್ಡಿ ತಿನ್ನತ್ತಾಳು ಏನಂತಾಳ್ರಿ ಆ ಗಿಡಕ್ಕೆ ಯಾಕೆ ಸೀತಾ ಹತ್ತಿ ಅಂತಿ ನಾನ ನಿನ್ನ ಹೆಂಡತಿಲಿ ಎಡಗಡಿ ಅದು ನಂದು ಇಲ್ಲೇ ಬಂದು ನಿಂತ ನೋಡ ಇಲ್ಲ ಕೈ ಬಿಟ್ಟು ತಿರುಗಿ ನೋಡಿ ನನ್ನ ಸೀತಾ ಎಲ್ಲಿ ಹೋಗಿದ ಬಂಗಾರ ಗುಜಿ ತೆಕ್ಕಿ ಬರ್ತಂದ್ರ ನಿನ್ನ ಸುದ್ದಿ ಹರ ಹರ ಹೌದಲ್ಲ ಹೆಂಗಾಕತ್ತಂದ್ರ ಕಾಲಕ್ಕ ಆಹಾ ಅವಾಗ ಏನಾಯ್ತಪ್ಪ ಅಂತಂದ್ರ ಏನಾಗೈತ್ರಿ ತಿರುಗಿ ನೋಡಿದವನ ಹೌದು ಹೌದಲ್ಲ ಹಾ, ಹಾ. ತಿರುಗಿ ನೋಡಿ ಅಂತಾನ ಏನಂತಾರ? ತಾಯಿ ನೀ ಸೀತಾ ಅಲ್ಲ ನನ್ನ ಹೆಂಡತಿ ಅಲ್ಲ ಅಲ್ಲ ನೀ ಆದಿಶಕ್ತಿ ಅದಿ ಹೌದು ಹೌದಲ್ಲ ಹಾ. ಅಂತ ಪರಮಾತ್ಮನ ಬಿಟ್ಟು ಯಾಕೆ ಬಂದಿ ತಾಯಿ ಅಂದಾಗ ಪಾರ್ವತಿಗೆ ಸರ್ದ ಹೆಪ್ಪಾಳಿ ಹೊಡೆದಂಗಾತ ಹೌದಲ್ಲ ಯಾಕಂದ್ರ ತಿರುಕಾಲದನಿ ನಮ್ಮಪ್ಪ ಪರಮಾತ್ಮಗೆಲ್ಲ ಗೊತ್ತದ ಗೊತ್ತೈತಿ ಹೌದಲ್ಲ ಹೌದು. ಆದ್ರ ನೀನಗ್ ಬುದ್ಧಿಲ್ಲ ನಿನಗ ಬುದ್ಧಿ ಇಲ್ಲ ಹೆಂಗ ಬುದ್ಧಿಲ್ಲ ಹೆಂಗ್ರಿ? ಗೌತಮನ ಹೆಂಡತಿ ಐಲಾದೇವಿ ಐಲಾದೇವಿ ಹೌದಲ್ಲ ಹೌದ್. ಐಲಾದೇವಿ ಇದ್ದಾಗ ಆಹಾ ಅವಾಗ ಏನ್ ಮಾಡಿದ ಏನ್ ಮಾಡ್ಯಾನ ದೇವಲೋಕದ ಇಂದ್ರ ಇಂದ್ರ ಅಲ್ಲಿ ಬಂದು ಏನ್ ಮಾಡಿದ ಏನ್ರಿ ಒಂದು ಹುಂಜಿನ ಆಕಾರ ಕೂಗಿದಾಗ ಆಹಾ ಯಾವ ಗೌತಮ್ ಋಷಿ ಹೊಳಿಗೆ ಹೋದ ಹೌದು ಹೊಳಿಗೆ ಹೋದಾಗ ಆಹಾ ಇವ್ ಏನ್ ಮಾಡಿದ ಇಂದ್ರ ಏನ್ರಿ? ಆ ಗೌತಮ್ ಋಷಿ ವೇಷ ರೂಪ ಧಾರಣ ಮಾಡಿಕೊಂಡ ಹೌದಾ ಯಾವ ಐಲಾದೇವಿ ಹತ್ತಿರವಾದಾಗ ಆಹಾ ಇವ ನನ್ನ ಗಂಡ ಹೌದು ಅಲ್ಲೊತ್ತು ನಿನಗೆ ಯಾಕೆ ಗುರ್ತ ಇಡಕ್ ಆಗಲಿಲ್ಲ ನಿನ್ನ ಬುದ್ಧಿಯಲ್ಲಿ ಹೋಗಿದ್ದೇವ ಅವನು ಕೂಡ ಸುಮ್ಮ ಹೆಂಗ ಮಲ್ಕೊಂಡಿ ಹೌದಿಲ್ಲ ಹೆಂಗ ನಮ್ಮ ಪರಮಾತ್ಮ ವಿಷ್ಣುದೇವ್ ರಾಮದೇವ್ರ ಹೆಂಗ ಅಲ್ಲಿ ಪಾರ್ವತಿನ ಗುರ್ತ ಹಿಡಿದಲ್ಲ ಹಂಗ ಇವತ್ತ ಯಾವ
ಇಂದ್ರನ ಗೌತಮ ಋಷಿ ರೂಪಧಾರಣ ಮಾಡಿ ಗಂಡನ ರೂಪಧಾರಣ ಮಾಡಿದ್ರು ಸಹಿತ ನನ್ನ ಗಂಡ ಹೌದಲ್ಲ ನಿನಗೆ ಯಾಕೆ ಗೊತ್ತಾಗ್ಲಿಲ್ಲ ನಿನಗೆ ಯಾಕೆ ಗೊತ್ತಾಗಲಿಲ್ಲ ನೀನ ಬುದ್ಧಿ ಕಡಿಮೆದ ನೀ ತಿಳಿಗಾಡಿದಿ ಹೌದಲ್ಲ ಅದಕ್ಕೆ ಹೆಂಗಸರ ಬುದ್ಧಿ ಹೆಂಗ ಅಂದಾರ ಹೆಂಗಾಯ್ತು ನಮ್ಮದು ವಿಷಯ ಇನ್ನೂ ಬಾಳ ಕೇಳ್ಯಾರ ಇನ್ನೊಂದ್ ಚುಟ್ಟು ಕ್ಯಾಲಿ ಆಗಲಿ ಹೌದಲ್ಲ ಕ್ಯಾಲಿ ತೋರ್ ಬಂದು ಮಾತಾಡೋಣ